ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನು ನಂದಿನಿ ಶಿವಕುಮಾರ್. ಸೊ ನಮ್ಮ ಮನೆಯಲ್ಲಿ ಲಕ್ಷ್ಮಿನೆಲ್ಲ ಎತ್ತಿದ್ದೀರಿ. ಸೊ ನೀರಲ್ಲಿ ಬಿಡೋಣ ಅಂದ್ಬಿಟ್ಟು ಬಂದಿದ್ದೀರಿ. ನಮ್ಮ ಅತ್ತೆ ಇದಕ್ಕೆ ಸಂಪಿಗೆ ಪೂಜೆ ಮಾಡ್ತಿದ್ದಾರೆ. ಸಂಪಿಗೆ ಪೂಜೆ ಮಾಡ್ತಿದ್ದೀರಿ ನಾವು. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಎಲೆ ಅಡಿಕೆ ಬಾಳೆಹಣ್ಣು ಇಡ್ತಿದ್ದಾರೆ ನಮ್ಮ ಅತ್ತೆ. ನೆಕ್ಸ್ಟ್ ನೋಡಿ ಕಳಶ ನಮ್ಮದು ಈ ಥರ ಇಷ್ಟಿದೆ. ತೆಂಗಿನಕಾಯಿ ಸಮೇತ ತೊಗೊಬಂದಿದ್ದೀರಿ. ಆದರೆ ತೆಂಗಿನಕಾಯಿ ಹೊಡೆಯೋದಿಲ್ಲ, ಪ್ರಸಾದಕ್ಕಂತ ಹಾಗೆ ಇಡ್ತೀರಿ. ನನ್ನ ಮಗ ನೋಡಿ ಬಂದ, ಏನು ಮಾಡ್ತಾ ಇದ್ದೀಯ ಅಜ್ಜಿ ಅಂದ್ಕೊಂಡು ಬಂದಿದ್ದಾನೆ. ಅದು ನಾನು ನೀರ ಹತ್ರ ಬೇಡ ಬೇಡ ಆ ಕಡೆ ನಡಿ ಅಂದ್ರೂ ಕೇಳ್ತಾನೆ ಇಲ್ಲ, ಅಲ್ಲೇ ಹೋಗ್ತಾನೆ. ನಮ್ಮ ಅತ್ತೆ ಪೂಜೆ ಮಾಡ್ತಿದ್ದಾರೆ. ಎಲ್ರ ಮನೆಗೂ ವರಲಕ್ಷ್ಮಿ ಹಬ್ಬ ಚೆನ್ನಾಗಿ ಆಗಿದೆ ಅಲ್ವಾ ಅಂದ್ಕೊಂಡಿದ್ದೀನಿ. ಆಗಿರುತ್ತೆ. ನಮ್ಮ ಮನೇಲಿ ಸಿಂಪಲ್ಲಾಗಿ ಆಯಿತು ನೋಡಿ. ಆ ನೀರನ್ನೆಲ್ಲ ನಾವು ಮತ್ತೆ ಅಡಿಕೆ ಮರ ಇದೆ, ಮತ್ತು ಅಲ್ಲಿ ಎಲೆ ಇದೆ, ಅದಕ್ಕೆ ಹಾಕ್ತಾರೆ ನಮ್ಮ ಅತ್ತೆ ನೋಡಿ. ಪೂಜೆ ಎಲ್ಲ ಆಯ್ತು. ಇವಾಗ ಮಂಗಳಾರತಿ ಮಾಡ್ತಾರೆ. ಸಂಪು ನೋಡಿ, ನಾವು ತಿಂಗ್ಳಿಗೆ ಒಂದ್ಸಲ ಸಂಪು ತೊಳ್ಕೊಳ್ತೀರಿ ನಾವೇ. ನಮ್ಮ ಹಸ್ಬೆಂಡ್ ಇಲ್ಲ, ನಮ್ಮ ಅತ್ತೆ ಯಾರಾದರೂ ಕ್ಲೀನ್ ಮಾಡ್ತಾರೆ ಸಂಪಲ್ಲಿ ನೀರು ಖಾಲಿ ಆದಾಗ. ನೋಡಿ ಆ ಕಡೆ ಎಲ್ಲ ನಮ್ಮದು ತೋಟ ಇದೆ, ಚಿಕ್ಕ ತೋಟ. ಎಲೆ ಗಿಡ ಇದೆ, ತೊಗರಿಕಾಯಿ ಗಿಡ ಇದೆ, ಮತ್ತು ಹೂವಿನ ಗಿಡ ಇದೆ, ಎಲ್ಲ ಗಿಡಗಳು ಇದ್ದಾವೆ. ನನ್ನ ಮಗ ಗಾರ್ ತಗೊಳ್ತಿದ್ದಾನೆ, ಅವ್ನು ನಡ್ತಿದ್ದಾನೆ ಸಂಪನ್ನ. ಆದರೆ ಅವನು ಎತ್ತೋದಕ್ಕಾಗೋದಿಲ್ಲ ನಮ್ಮ ಸಂಪು ಆಲ್ಮೋಸ್ಟ್ ಅಲ್ಲೂ. ಅದ್ರ ಮೇಲೆ ನಾವು ಬಾರ್ಬದ್ರೆ ಇಕ್ಕಿರ್ತೀರಿ. ಸೊ ಹಾಗಾಗಿ ಎತ್ತೋದಕ್ಕಾಗೋದಿಲ್ಲ ನೋಡಿ. ತೆಂಗಿನಕಾಯಿ ನಮ್ಮ ಅತ್ತೆ ಹಾಗೆ ಎತ್ಕೊಳ್ತಿದ್ದಾರೆ, ಮನೆಗೆ ಪ್ರಸಾದ ಮಾಡೋದಕ್ಕೆ ಅಂತಲೇ ನೋಡಿ. ಅದರಲ್ಲಿ ಹೂವು ಇದ್ದಿದೆಲ್ಲ ನೋಡಿ, ಅಲ್ಲಿ ಅಡಿಕೆ ಮರ ಮತ್ತು ಎಲೆ ಗಿಡ ಹಬ್ಸಿದ್ದಾರೆ. ಸೊ ಅದಕ್ಕೆ ಉಯ್ತೀರ ನಾವು ನೀರು ನೋಡಿ. ಅಲ್ಲೆಲ್ಲ ತರಕಾರಿ ಗಿಡ, ಸೊಪ್ಪು ಎಲ್ಲ ಹಾಕಿದ್ದೀರಿ ನಾವು. ಅದನ್ನೂ ಒಂದ್ಸಲ ವೀಡಿಯೋ ಮಾಡ್ತೀನಿ ನಾನು. ಸೊ ಪೂಜೆ ಎಲ್ಲ ಆಯಿತು. ನಮ್ಮ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೋಳು ಅಂತ ಅವ್ನು ಕರ್ಕೊಳ್ತಿದ್ದಾನೆ. ಅವ್ನು ಕೂತ್ಕೊಳ್ಳೋದೇ ಇಲ್ಲ, ಬಿಡೋಜ್ಜಿ ಬಿಡೋಜ್ಜಿ ಅಂತ ಹೇಳಿ ಮತ್ತೆ ಕೇಳೋದೇ ಇಲ್ಲ, ತುಂಬ ತೀಟೆ. ಸೊ ಫೈನಲಿ ಲಕ್ಷ್ಮಿ ಕರ್ಕೊಂಡೋಗ್ಬಿಟ್ರಿ. ಸೊ ಇದು ನಮ್ಮ ಹೊಸ್ಲು ಪೂಜೆ. ಆರತಿ ತೆಗ್ದು ಎಲ್ಲ ಎತ್ತಿರೋದು. ನೆಕ್ಸ್ಟು ಲಕ್ಷ್ಮಿ ತೆಗೆದ್ಮೇಲೆ ದೇವ್ರ ಮನೆ ಈ ಥರ ಇದೆ. ಫೈನಲಿ ವರಲಕ್ಷ್ಮಿ ಹಬ್ಬ ಮುಗೀತು. ಸೊ ಎಲ್ಲ ತೆಗ್ದಿಟ್ಟಿದ್ರೆ ಎಲ್ಲ ತೊಳಿಬೇಕು ನೋಡಿ. ಫೈನಲಿ ಮುಗೀತು. ಸೊ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ದೀರಿ. ಇಲ್ಲೇ ಶನಿ ಮಹಾತ್ಮ ಟೆಂಪಲ್ಗೆ. ಸೊ ಹೋಗ್ತಿದ್ದೀವಿ ನಾವು ಟೆಂಪಲ್ಗೆ ನೋಡಿ. ಆನೇಕಲ್ ಆಲ್ರೆಡಿ ನಿಮ್ಗೆ ನಾನು ಇಲ್ಲಿ ಹೋಗೋದು ರೋಡಲ್ಲಿ ಕೆರೆ ಎಲ್ಲ ತೋರಿಸಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಯಾರ್ಯಾರು ವೀಡಿಯೋ ನೋಡಿ ಸರ್ ಅವರೆಲ್ರಿಗೂ ಗೊತ್ತಿರುತ್ತೆ. ನೆಕ್ಸ್ಟ್ ನೋಡಿ, ನಾನು ಒಂದು ವಿಡಿಯೋದಲ್ಲಿ ಟೆಂಪಲ್ ಬಗ್ಗೆ ಹೇಳಿದ್ದೆ, ನಾವು ತುಂಬ ಹೋಗ್ತೀವಿ ಅಂತ. ಅದೇ ಟೆಂಪಲ್ ಇದು, ಶನಿ ಮಹಾತ್ಮ ಟೆಂಪಲ್ಲು. ಒಳಗಡೆ ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಮಗ ನೋಡಿ ಆಯ್ ಮಾಡ್ತಿದ್ದಾನೆ ಅವರಪ್ಪ ಕೈಯಿಂದ ನೋಡಿ. ಒಳಗಡೆ ಸ್ಟಾರ್ಟಿಂಗು ಬಟ್ ದೇವ್ರು ಫಸ್ಟ್ ಯಾರು ಹೋದ್ರೂ ಈ ಸೈಡು ಇಲ್ಲಿ ದಿಷ್ಟಿ ತೆಗ್ದು ಹಾಕೋದು. ಒಂದು ಎಳ್ಬತ್ತಿ ದಿಷ್ಟಿ ತೆಗ್ದು ಅದಕ್ಕೆ ಹಾಕಿ ಸುತ್ತಿ 3 ಸುತ್ತು ಇಲ್ಲ 9 ಸುತ್ತು 5 ಸುತ್ತು ಆ ಥರ ಸುತ್ತಬಿಟ್ಟು ಈ ಥರ ದಿಷ್ಟಿ ತೆಗ್ದು ಅದರೊಳಗಡೆ ಹಾಕ್ಬಿಟ್ಟು ಸುತ್ತಬಿಟ್ಟು ಆಮೇಲೆ ದೇವ್ರ ಹತ್ರ ಹೋಗ್ಬೇಕು ನೋಡಿ. ನಮ್ಮ ಹಸ್ಬೆಂಡ್ ನನಗೆ ದೀಕ್ಷೆಗೆ ಮತ್ತು ಅವ್ರಿಗೆಲ್ಲ 3 ಜನಕ್ಕೂ ಒಂದರಲ್ಲೇ ತಗೊಳ್ತಿದ್ದಾರೆ. ಈ ಪೂಜೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಪ್ರಸಾದನೂ ಕೊಡ್ತಾರೆ, ಬಟ್ ನಾವು ಹೋಗೋದು ಲೇಟಾಗಿತ್ತು. ಸೊ ಹಾಗಾಗಿ ಪ್ರಸಾದ ಎಲ್ಲ ಖಾಲಿ ಆಗಿತ್ತು. ಈಗ ಒಳಗಡೆ ಹೋಗ್ಬೇಕು. ನಾವು ಹೋಗೋ ಸರ್ ಪೂಜೆ ಆಗ್ತಿತ್ತು. ಬರೋರಿಗೆ ಪೂಜೆ ಮಾಡಿ ಕೊಡ್ತಿದ್ದಾರೆ. ಇಲ್ಲಿದೆ ನೋಡಿ, ಇಲ್ಲಿದೆ ಫಸ್ಟ್ ಯಾರೇ ಬರಲಿ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ನೆಕ್ಸ್ಟ್ ಇನ್ನು 5 ಒಂದೇ ಹತ್ರ 5 ದೇವ್ರುಗಳಿದ್ದಾವೆ. ಸೊ ಹಾಗಾಗಿ ನೋಡಿ, ಇದೊಂದು ದೇವರು ಸ್ಟಾರ್ಟ್. ಇವಾಗ ಅಲ್ಲಿ ಹೊರಗಡೆ ಪೂಜೆ ಮಾಡಿದ್ರೆ ಸೇಮ್ ಅದೇ, ಬಟ್ ಇಲ್ಲಿ ದೊಡ್ಡದಾಗಿ ಅವರು ವಿಗ್ರಹನ ಕೂರಿಸಿ ಪೂಜೆ ಮಾಡಿರೋದು. ಇಲ್ಲೇ ಚೆನ್ನಾಗಿ ಮಾಡೋದು ಪೂಜೆ. ಅಭಿಷೇಕ ಎಲ್ಲ ಇಲ್ಲೇ ಮಾಡೋದು. 12 ಗಂಟೆಗೆ ಮಹಾಮಂಗಳಾರತಿ ಸಮೇತ ಇಲ್ಲೇ ಮಾಡೋದು. ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವು ಬರ್ತಾ ಇರ್ತೀವಿ. ನೆಕ್ಸ್ಟ್ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲೇ ಒಳಗಡೆನೆ ಪಕ್ಕದಲ್ಲೇ ಇದೆ. ಆ ಕಡೆ ಒಂದು 3 ದೇವಸ್ಥಾನ ದೇವರಿತ್ತು, ಶಿವಪ್ಪ ಮತ್ತು ರಾಘವೇಂದ್ರ ಸ್ವಾಮಿ. ಇದು ನೆಕ್ಸ್ಟು ಇನ್ನೂ ಇತ್ತು, ಬಟ್ ಆ ಕಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ರಾಘವೇಂದ್ರ ಸ್ವಾಮಿ ಬಂದು ಕೂತ್ಕೊಂಡಿದ್ದೀವಿ ನಾವು. ಇದು ದೇವಸ್ಥಾನ. ಅದು ಊಟಕ್ಕೆ ಹೋಗೋ ದಾರಿ. ಅದು ಚೌಟ್ರಿ, ಬಟ್ ಚೌಟ್ರಿಲಿ ಪ್ರಸಾದ ಕೊಡೋದು. ನೆಕ್ಸ್ಟ್ ಎಲ್ಲ ಮುಗೀತು. ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ.
ಸೊ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ವಿಡಿಯೋ ನೋಡ್ತೀವಿ ಎಲ್ರಿಗೂ ತುಂಬ ಥ್ಯಾಂಕ್ ಯು. ಬಾಯ್.